ಉದ್ದೇಶಪೂರ್ವಕವಾಗಿ ಪ್ರಕರಣಗಳನ್ನು ದಾಖಲಿಸಿ ಹಿಂದೂ ಸಂಘಟನೆಯ ಕಾರ್ಯಕರ್ತರ ಮನೋಸ್ಥೈರ್ಯ ಕುಗ್ಗಿಸುವ ಕಾರ್ಯ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯಿಂದ ನಡೆಯುತ್ತಿದ್ದು ಇದು ನ್ಯಾಯವಲ್ಲ ಎಂದು ಹಿಂದೂ ಜಾಗರಣ ವೇದಿಕೆ ಮಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಸಂಚಾಲಕ ನರಸಿಂಹ ಶೆಟ್ಟಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇವರು ಬಿಸಿ ರೋಡ್ನಲ್ಲಿ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಹಿಂದೂ ಕಾರ್ಯಕರ್ತರ ಮೇಲೆ ವಿನಾಕಾರಣ ಪ್ರಕರಣ ದಾಖಲಿಸುವ ಕಾರ್ಯದಿಂದ ಪೊಲೀಸ್ ಇಲಾಖೆ ಹಿಂದೆ ನಡೆಯಬೇಕು. ಒಂದು ವೇಳೆ ಹಿಂದೆ ಸರಿಯದಿದ್ದರೆ ಮುಂದೆ ನಡೆಯುವ ಎಲ್ಲ ಅನಾಹುತಗಳಿಗೆ ಜಿಲ್ಲಾ ಆಡಳಿತ ಹಾಗೂ ಪೊಲೀಸ್ ಇಲಾಖೆಯೇ ಹೊಣೆಯಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಲ್ಲದೆ ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಅಕ್ಷಯ್ ರಜಪೂತ್ ಅವರಿಗೆ ನೀಡಿರುವ ನೋಟಿಸ್ ವಾಪಸ್ ಪಡೆಯಬೇಕು ಎಂದು ಹಿಂಜಾವೇ ಒತ್ತಾಯ ಮಾಡುತ್ತದೆ. ವಿಟ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಾಣಿ ಕೊಡಾಜೆ ಸೇರಿದಂತೆ ಸಾಲಿತ್ತೂರು ಮಂಗಿಲಪದವು ಪರಿಸರದಲ್ಲಿ ಗಾಂಜಾ ಸೇವನೆ ಸೇದುವುದಲ್ಲದೆ ಹಿಂದೂ ಹುಡುಗಿಯರನ್ನ ಚುಡಾಯಿಸುವ ಕೆಲಸಗಳು ನಡೆಯುತ್ತಿದ್ದರೂ ಮೌನವಾಗಿರುವ ಇಲಾಖೆ ಹಿಂದೂ ಕಾರ್ಯಕರ್ತರ ಮೇಲೆ ವಿನಾಕಾರಣ ಪ್ರಕರಣಗಳನ್ನು ದಾಖಲಿಸುವುದು ಯಾವ ನ್ಯಾಯ ಎಂದು ಪ್ರಶ್ನಿಸಿದ್ದಾರೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಹಿಂದೂ ಜಾಗರಣ ವೇದಿಕೆಯ ಮಂಗಳೂರು ಗ್ರಾಮಾಂತರ ಜಿಲ್ಲೆಯ ಪ್ರಮುಖರಾದ ರಾಜೇಶ್ ಬೊಳ್ಳುಕಲ್ಲು, ಸಮಿತ್ರಿ ರಾಜ್ ಧರೆಕುಟೆ, ಪ್ರಶಾಂತ್ ಕೆಂಪುಕುಡೆ, ತಿರುಲೇಶ್ ಬೆಳ್ಳೂರು ಉಪಸ್ಥಿತರಿದ್ದರು. ಹಿಂದೂ ಜಾಗರಣ ವೇದಿಕೆ ಮಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಈ ಪತ್ರಿಕಾಗೋಷ್ಠಿಯನ್ನು ನಾವು ಆಯೋಜನೆ ಮಾಡಿದ್ದೇವೆ. ಗೊತ್ತಿದೆ, ಕಳೆದ 40 ವರ್ಷಗಳಿಂದ ಧರ್ಮ ಸಂಸ್ಕೃತಿ ರಕ್ಷಣೆಗೋಸ್ಕರ ಒಂದು ಸಾಮಾಜಿಕ ಚಳವಳಿ, ಸಾಮಾಜಿಕ ಆಂದೋಲನ, ಹಿಂದೂ ಧರ್ಮದ ರಕ್ಷಣೆ, ಇದಕ್ಕೋಸ್ಕರ ರಾತ್ರಿ ಹಗಲು ದುಡಿಯುವಂತಹ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಒಂದು ಪರಿವಾರ ಸಂಘಟನೆ ಹಿಂದೂ ಜಾಗರಣ ವೇದಿಕೆ ಕಳೆದ 40 ವರ್ಷಗಳಿಂದ ಸಮಾಜಮುಖಿ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ. ಬೇರೆ ಬೇರೆ ರೀತಿಯ ಬೇರೆ ಬೇರೆ ಸಂದರ್ಭದಲ್ಲಿ ದಬ್ಬಾಳಿಕೆಗಳು ನಡೆದ ಜೊತೆಗೆ ಅನ್ಯಾಯವನ್ನ ಎಲ್ಲವನ್ನ ವಿರೋಧಿಸಿ ಸಮಾಜವನ್ನು ಒಂದು ಜಾಗೃತ ಹಿಂದೂ ಸಮಾಜವನ್ನ ನಿರ್ಮಾಣ ಮಾಡುವ ಉದ್ದೇಶದಿಂದ ಸಂಘಟನೆ ಕೆಲಸವನ್ನ ಮಾಡ್ತಾ ಇದೆ. ಇದರ ಮಧ್ಯೆ ಒಂದಷ್ಟು ವಿರೋಧಗಳು ನಡೀತಾ ಇದೆ. ಈ ವಿರೋಧಗಳನ್ನ ಹಿಮ್ಮೆಟ್ಟಿಸಿ ಸಂಘಟನೆ ಮುಂದುವರಿಬೇಕು, ಸಮಾಜ ಜಾಗೃತಿ ಆಗಬೇಕು, ದೇಶ ಉಳಿಬೇಕು, ಈ ದೇಶ ಸಂಸ್ಕೃತಿ ಉಳಿಬೇಕು ಎನ್ನುವ ನಿಟ್ಟಿನಲ್ಲಿ ಈ ಸಂಘಟನೆ ಕೆಲಸವನ್ನು ಮಾಡ್ತಾ ಇದೆ. ಇದನ್ನ ಒಂದು ಕಡೆಯಿಂದ ಇಲ್ಲಿರುವಂತಹ ಸಮಾಜ ದ್ರೋಹಿ ಚಟುವಟಿಕೆಯನ್ನು ಮಾಡುವಂತಹ ಸಮಾಜ ಜೊತೆಗೆ ಹಿಂದೂ ವಿರೋಧಿ ಸರ್ಕಾರ ಎರಡೂ ಒಟ್ಟು ಸೇರಿಕೊಂಡು ಈ ಸಂಘಟನೆಯನ್ನು ದಮನ ಮಾಡಬೇಕು, ಸಂಘಟನೆಯಲ್ಲಿ ದುಡಿಯುವಂತಹ ಕಾರ್ಯಕರ್ತರ ಮನೋಸ್ಥೈರ್ಯವನ್ನು ಕುಗ್ಗಿಸಬೇಕು, ಸಂಘಟನೆಯಲ್ಲಿ ಕೆಲಸವನ್ನೇ ಮಾಡಬಾರದು ಎನ್ನುವಂತಹ ದೃಷ್ಟಿಯನ್ನು ಇಟ್ಟುಕೊಂಡು ನಮ್ಮ ವಿರುದ್ಧ ಕೆಲಸವನ್ನು ಮಾಡ್ತಾ ಇದೆ. ಅವರ ಬೇರೆ ಬೇರೆ ರೀತಿಯ ಪ್ರಕರಣವನ್ನು ದಾಖಲು ಮಾಡುವಂತದ್ದು, ಮಾನಸಿಕ ಕಿರುಕುಳವನ್ನು ಕೊಡುವಂತದ್ದು, ರಾತ್ರಿ ಹೋಗಿ ಅವರ ಮನೆ ಬಾಗಿಲನ್ನು ತಟ್ಟಿ ಅವರ ಫೋಟೋ ಬೇಕು, ನಿಮ್ಮ ಆಧಾರ ಬೇಕು ಅಂತ ಕೇಳುವಂತದ್ದು,